ಇವತ್ತಿಗೆ ಯಾವುದೇ ಫೀಲ್ಡಲ್ಲಿ ನೋಡಿದರೂ ಕೂಡ ಈಗ ಈ ಅನಧಿಕೃತ ಆಪರೇಷನ್ಗಳ ಬಗ್ಗೆ ಚರ್ಚೆ ಬರುವಾಗ ಉದ್ದೇಶ ಇಂಪಾರ್ಟೆಂಟ್ ಇರುತ್ತೆ. ಈಗ ನಾನು ವೈದ್ಯಕೀಯ ಸಂಸ್ಥೆಯ ಪರವಾಗಿ ಮಾತನಾಡುವಾಗ ಎಷ್ಟು ಜನರಿಗೆ ಕೆಟ್ಟ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾರೆ ಹೇಳುವಂಥ ಯೋಚನೆ ಬರುತ್ತೆ. ಯಾಕಂದರೆ ಇವತ್ತಿಗೆ ಚರ್ಚೆ ಆಗ್ತಾ ಉಂಟು, ಇದು ಅನ್ನೆಸೆಸರಿ ಆಗಿ ಕೆಟ್ಟ ಉದ್ದೇಶದಿಂದ ಯಾರೋ ಒಂದು ಡಾಕ್ಟ್ರು ಇದೊಂದು ಪ್ರಯತ್ನ ಮಾಡ್ತಾನೆ ಹೇಳಿ. ಮುಖ್ಯವಾಗಿ ಅದು ಇರುವುದಿಲ್ಲ. ಯಾಕಂತ ಹೇಳಿದರೆ ಇವತ್ತಿಗೆ ವೈಜ್ಞಾನಿಕ ರೀತಿಯಲ್ಲಿ ನಾನು ಹೇಳೋದು, ನಾನು ಎಲ್ಲ ಕಡೆಯಿಂದ ಪರ್ಫೆಕ್ಟ್ ಇದ್ದೇವೆ ಹೇಳೋದಲ್ಲ ನಾವೆಲ್ಲರೂ ಡಾಕ್ಟ್ರುಗಳು. ಬಟ್ ಎಲ್ಲ ಒಂದು ರೀತಿಯಲ್ಲಿ ಇವತ್ತಿಗೆ ಆ ಒಂದು ಕೆಟ್ಟ ಭಾಗದ ಒಂದು ಇರ್ಬೋದು 1% ಕಡಿಮೆ ಒಳ್ಳೆಯ ಉದ್ದೇಶದಿಂದ ಮಾಡದೇ ಇರುವಂಥದ್ದು. ಅಂಥ ಡಾಕ್ಟ್ರುಗಳಿರುವಾಗ ಅದು ಲೀಗಲ್ ಪ್ರೊಸೀಡಿಂಗ್ ಇರುತ್ತೆ, ಅದಕ್ಕೆ ಇದಿರುತ್ತೆ ಅನ್ನೆಸೆಸರಿ ಪ್ರೊಸೀಜರ್ಗಳಿಗೆ. ಬಟ್ 99% ಯಾವುದೇ ನಾವು ಅಸೋಸಿಯೇಷನ್ಗಳಲ್ಲಿ ಕೂಡ ನಾವು ಚರ್ಚೆ ಮಾಡೋದೇನು, ಜನರ ಹಿತಕ್ಕೋಸ್ಕರ ನಾವು ಏನು ಮಾಡ್ಬೋದು. ನಮ್ಮ ಅಸೋಸಿಯೇಷನ್ಗಳಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆಗಲಿ, ಸರ್ಜರಿ ಅಸೋಸಿಯೇಷನ್ಗಳಾಗಲಿ, ಅಥವಾ ಯಾವುದೇ ಥರದ ವೈದ್ಯರ ಇವತ್ತು ಅಸೋಸಿಯೇಷನ್ಗಳಲ್ಲಿ ಚಿಂತನೆ ಏನುಂಟು, ಡಾಕ್ಟ್ರುಗಳು ನಮ್ಮ ಮರ್ಯಾದೆಗಳನ್ನು, ನಮ್ಮ ಆತ್ಮಸಮ್ಮಾನವನ್ನು ಮತ್ತು ನಮ್ಮ ಜವಾಬ್ದಾರಿಯನ್ನು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ವಹಿಸುವಂಗೆ ಯಾವ ಪ್ರಯತ್ನಗಳನ್ನು ಮಾಡ್ಬೋದು ಹೇಳುವಂಥ ಒಂದು ಚಿಂತನೆಗಳು ಉಂಟು. ಇದಕ್ಕೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಉಂಟು, ಇದನ್ನು ನೋಡ್ಕೊಳ್ಳೋಕ್ಕೆ ಒಳ್ಳೆ ರೀತಿಯ ಸಂಸ್ಥೆಗಳು ಉಂಟು. ಇದನ್ನು ರೆಗ್ಯುಲೇಟ್ ಮಾಡೋಕ್ಕೂ ಕೂಡ ಇವತ್ತಿಗೆ NMC ಉಂಟು. ಅಂದರೆ ಡಾಕ್ಟರ್ನ ಕೋಡ್ ಆಫ್ ಕಾಂಡಕ್ಟ್ ಏನುಂಟು, ಅವನು ಏನು ವಚನಬದ್ಧನಾಗಿದ್ದಾನೆ ಹೇಳಿ, ಅಬವ್ ಆಲ್ ಡೂ ನೋ ಹಾರ್ಮ್ ಹೇಳಿ. ಅಂದರೆ ಎಲ್ಲದ ಮೇಲೆ ಪೇಷಂಟ್ಗೆ ತೊಂದರೆ ಆಗದಾಗ ಪ್ರಯತ್ನ ಮಾಡುವ ಹೇಳಿ. ಸೊ ಆ ಉದ್ದೇಶ ಇರೋದು ಭಾರಿ ಇಂಪಾರ್ಟೆಂಟ್. ಇವತ್ತಿನ ವರ್ಲ್ಡಲ್ಲಿ ಇನ್ನೊಂದು ಒಂದು ಥರದ ಒಂದು ಬ್ಲೇಮ್ ಇರುವುದು ನಮ್ಮ ಮೇಲೆ. ಇದು ತುಂಬ ಕಮರ್ಷಿಯಲ್ ಆಗೋಗಿದೆ, ಈ ಮೆಡಿಸಿನ್ಗಳು ತುಂಬ ಕಮರ್ಷಿಯಲ್ ಆಗೋಗಿದೆ ಹೇಳಿ. ಇದು ನಿಜ, ಕಮರ್ಷಿಯಲೈಸೇಷನ್ ಆಗೋಗಿದೆ. ಬಟ್ ಯಾವ ರೀತಿಯಲ್ಲಿ ಎಲ್ಲಿ ಕಮರ್ಷಿಯಲೈಸೇಷನ್ ಆಗಿಲ್ಲ. ಇವತ್ತಿಗೆ ಒಂದು ಕ್ಯಾನ್ಸರ್ ಸರ್ಜರಿ ಮಾಡಬೇಕಿದ್ರೆ ನಾನು ಅದನ್ನು ಸ್ಮಾಲ್ ಕ್ಲಿನಿಕಲ್ಲಿ ಮಾಡಿ ಆ ಪೇಷಂಟ್ ತೀರ್ಕೊಂಡ್ರೆ ಅದರ ಪರಿಸ್ಥಿತಿ ಏನಾಗುತ್ತೆ. ನಾವು ಡಾಕ್ಟರ್ನ ಮೇಲಿರೋ ವೈಲೆನ್ಸ್ ನೋಡಿದ್ದೇವೆ, ಡಾಕ್ಟರ್ನ ಮೇಲೆ ಆಗುವ ಅಟ್ಯಾಕ್ಸ್ ನೋಡಿದ್ದೇವೆ. ಜಸ್ಟಿಸ್ ಮಾರ್ಕಂಡೇಯ ಕಡ್ಜು ಒಂದು ಜಡ್ಜ್ಮೆಂಟಲ್ಲಿ ಒಂದು ಬಾರಿ ಚೆನ್ನಾಗಿ ಹೇಳಿದರು, ಎಲ್ಲ ಲಾಯರ್ಗಳು ಸಕ್ಸೀಡ್ ಆಗೋಕ್ಕಾಗತ್ತಾ ಎಲ್ಲ ಕೇಸಸ್ಗಳಲ್ಲಿ? ಆಗೋಕ್ಕಾಗೋದಿಲ್ಲ. ಹಾಗೆಯೇ ಎಲ್ಲ ಡಾಕ್ಟ್ರುಗಳು ಅದೇ ಇದರಲ್ಲಿ ಸಕ್ಸೀಡ್ ಆಗೋಕ್ಕಾಗತ್ತಾ? ಅದನ್ನು ಪೇಷಂಟ್ಗಳನ್ನ 100% ಕ್ಯೂರ್ ಆಗುವುದಿಲ್ಲ. ಅವನ ಪ್ರಯತ್ನ ಮುಖ್ಯ. ಆ ಪ್ರಯತ್ನದಲ್ಲಿ ಅವನು ಕರೆಕ್ಟಾಗಿ ಸೈನ್ಸ್ ಯೂಸ್ ಮಾಡಿದ್ನ ಇಲ್ವೋ ಮುಖ್ಯ. ಈ ಯೋಚನೆಗಳನ್ನು ನೋಡುವಾಗ ಆದಷ್ಟು ಮಟ್ಟಲ್ಲಿ ಅನ್ನೆಸೆಸರಿ ಸರ್ಜರಿಗಳನ್ನು ಮಾಡೋಕ್ಕೆ ಈಗ ಕೆಲವು ಕ್ಷೇತ್ರಗಳಲ್ಲಿ, ಈಗ ನಾವು ಕೇಳ್ತೇವೆ ದೇಶದ ಹೊರಗಡೆ ಕೂಡ ಕೆಲವು ಕಡೆಯಲ್ಲಿ ಅನ್ನೆಸೆಸರಿ ಸರ್ಜರಿಗಳು ಜಾಸ್ತಿ ಉಂಟು. USA ಅದಕ್ಕೊಂದು ಉದಾಹರಣೆ. USA ಕೆಲವು ಅಂಶಗಳು ಉಂಟು, ಅನ್ನೆಸೆಸರಿ ಸರ್ಜರಿ ಅಂಶಗಳು ಜಾಸ್ತಿ ಆಗಿದೆ ಹೇಳಿ. ಕ್ಯಾಪಿಟಲ್ ಮೆಡಿಸಿನ್ ಹೇಳ್ತೇವೆ ಅದಕ್ಕೆ. ಅಂದರೆ ಅಲ್ಲಿ ಎಕ್ಸ್ಟ್ರೀಮಲ್ಲಿ ಉಂಟು ಕ್ಯಾಪಿಟಲ್ ಮೆಡಿಸಿನ್. ದುಡ್ಡು, ಇನ್ಶೂರೆನ್ಸ್, ಇದರ ಕಾರಣದಿಂದಾಗಿ USA ಇರುವಂಥ ಇವತ್ತು ಕ್ಯಾಪಿಟಲ್ ಮೆಡಿಸಿನ್ ನಾವು ನೋಡಿದರೆ ನಮಗೆ ನಮ್ಮ ದೇಶದ ಮೇಲೆ ಹೆಮ್ಮೆ ಬರಬೇಕು. ನಾನು ನಮ್ಮ ಪೇಷಂಟ್ಗಳಿಗೆ ಹೇಳ್ತೇನೆ, ನೀವು ಇವತ್ತಿಗೆ USA ಹೋಗಿ ನಿಮಗೆ ಒಂದು MRI ಬೇಕಿದ್ದರೆ ನಿಮಗೆ 1 ವಾರ ವೇಟ್ ಮಾಡಬೇಕಾಗುತ್ತೆ. ನನ್ನದೇ ಫ್ರೆಂಡ್ಗಳು ಹೋಗಿದ್ದವ್ರು ಹೇಳಿದರು, ಒಂದು ತಲೆನೋವಿಗೆ ನಾನು ಬೆಳಗಿನ ಸಂಜೆ ವೇಟ್ ಮಾಡಿ ಅದಾದ ಮೇಲೆ ಆ ತಲೆನೋವಿಗೆ ನನಗೆ ಒಂದು ಮಾತ್ರೆ ತೊಗೊಳ್ಳೋಕ್ಕೆ ಅಷ್ಟು ಹೊತ್ತು ತೊಗೊಳ್ಳೋಕ್ಕೆ ಯಾರ ಬಂದು ನರ್ಸ್ ಬಂದು ಕೊಟ್ಟು ಹೋದರು, ಡಾಕ್ಟರ್ ಸಿಗಲಿಲ್ಲ ಹೇಳಿ. ಅಂಥ ದಿನಗಳಲ್ಲಿ ನಾವು ಇವತ್ತಿಗೆ ನಮ್ಮ ಮೇಲಿರುವಂಥ ಜವಾಬ್ದಾರಿಗಳು ಕೂಡ ಏನು, ಈ ಕಮರ್ಷಿಯಲ್ ಮೆಡಿಸಿನನ್ನು ಆದಷ್ಟು ನಾವು ಮಾಡೋಕ್ಕೆ ಬಿಡಬಾರ್ದು. ಅದರಲ್ಲೂ ಕೂಡ ಸೇಫ್ಟಿ ಮೆಡಿಸಿನ್ನು ಉಂಟು, ಎಥಿಕಲ್ ಮೆಡಿಸಿನ್ ಕೂಡ ಉಂಟು. ಅಂದರೆ ಫೆಸಿಲಿಟೀಸ್ ಕೂಡ ಬೇಕು, ಇಕ್ವಿಪ್ಮೆಂಟ್ ಕೂಡ ಬೇಕು, ಆಸ್ಪತ್ರೆಯ ವಾತಾವರಣ ಕೂಡ ಬೇಕು, ಇನ್ಫೆಕ್ಷನ್ ಆಗುವಂಥ ಆವರಣಗಳು ಕೂಡ ಬೇಕು, ಜವಾಬ್ದಾರಿಗಳು ಕೂಡ ಬೇಕು. ಸೊ 3 ಮುಖ್ಯ ನನ್ನ ಪ್ರಕಾರದಲ್ಲಿ 3C ಹೇಳ್ತೇನೆ ನಾನು. ಕಮರ್ಷಿಯಲೈಸೇಷನ್, ಕನ್ಸರ್ನ್ ಮತ್ತು ಇರುವುದು ನಮ್ಮ ಕಮಿಟ್ಮೆಂಟ್. ಈಗ ಕಮರ್ಷಿಯಲೈಸೇಷನ್ ನಾನು ಹೇಳಿದ್ದೆ, ಕಮರ್ಷಿಯಲೈಸೇಷನ್ ಮೆಡಿಸಿನ್ ಆಗ್ತಾ ಉಂಟು. ಆ ಕಾರಣದಿಂದಾಗಿ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸರ್ಕಾರಗಳು, ಅಂದರೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಪ್ರತಿಬದ್ಧರಾಗಿ ಎಲ್ಲ ಥರದ ಶ್ರಮ ಮಾಡ್ತಾ ಇದ್ದಾರೆ ಕಮರ್ಷಿಯಲೈಸೇಷನ್ ಕಡಿಮೆ ಆಗಬೇಕು ಹೇಳಿ. 2ನೇದು ಕನ್ಸರ್ನ್ ಹೇಳಿದರೆ ಉದ್ದೇಶ. ನನ್ನ ಉದ್ದೇಶ ಏನು, am I concerned about the patient? ನನ್ನ ಉದ್ದೇಶ ಏನು, ಅವನಿಗೆ ಒಳ್ಳೆ ಆಗಲಿ ಹೇಳುವಂಥ ಉದ್ದೇಶ. ಇದಕ್ಕೆ ಮೆಡಿಕಲ್ ಎಜುಕೇಷನಲ್ಲಿ ಬರುವಂಥ, ಈಗ ಇವತ್ತಿಗೆ ನಾನು ಕಲಿತ ಮೆಡಿಕಲ್ ಕಾಲೇಜಿನ ನನ್ನ ಗುರುಗಳನ್ನು ನಾನು ಯಾವಾಗಲೂ ಒಂದು ವಂದನೆಗಳನ್ನು ಅರ್ಪಿಸ್ತಾ ಇರ್ತೇನೆ. ಯಾಕೆ, ಅವ್ರು ಕಲಿಸಿದ ಉದ್ದೇಶ, ಅವ್ರು ಕಲಿಸಿದ ಒಂದು ನೀತಿ, ಅವ್ರು ಕಲಿಸಿದ ಒಂದು ಉಪದೇಶಗಳು ಇವತ್ತಿಗೂ ಕೂಡ ನಮಗೂ ಒಂದು ಥರದ ಒಂದು ಇನ್ಸ್ಟಿಟ್ಯೂಷನಲೈಸೇಷನ್ ಆಗಿ ಒಂದು ಲಾಗ್ ನಮ್ಮ ಎದುರಿಗೆ ಬಂದಿದೆ. ಕ್ಲಿನಿಕಲ್ ಮೆಡಿಸಿನ್ನ ಟೀಚಿಂಗ್ಗಳು. 3ನೇದು ಕಮ್ಯುನಿಕೇಷನ್. ಅಂದರೆ ನಾವು ಆ ಕನ್ಸರ್ನ್ ಮತ್ತು ಆ ಉದ್ದೇಶವನ್ನು ಪೇಷಂಟಿಗೂ ಕಮ್ಯುನಿಕೇಟ್ ಮಾಡೋದು ಮುಖ್ಯ. ಎಷ್ಟೋ ಸತಿ ಏನಾಗುತ್ತೆ, ಡಾಕ್ಟ್ರನ ಉದ್ದೇಶ ಒಳ್ಳೆ ಇರುತ್ತೆ, ಬಟ್ ಅದು ಕಮ್ಯುನಿಕೇಟ್ ಆಗಿರುವುದಿಲ್ಲ. ಎಷ್ಟೋ ಸತಿ ನಾನು ಹೇಳೋದು, ಈಗ ಕ್ಯಾನ್ಸರಲ್ಲಿ ನಾವು ಸಾವುಗಳನ್ನು ನೋಡ್ತೇವೆ. ನಾವು ಸಾವುಗಳನ್ನು ನೋಡುವಾಗ
ಕೆಲವೊಮ್ಮೆ ಸರ್ಜರಿ ಆದಮೇಲೆ ಅಥವಾ ಇದಾದ ಮೇಲೆ ಎಲ್ಲ ಒಳ್ಳೆ ಆದಮೇಲೆ ನಾವು ಆಗುವಂಥ ಸಾವುಗಳನ್ನು ನೋಡಿರುವಾಗ ನಾವು ಕೂತ್ಕೊಂಡು ಪೇಷಂಟ್ನವರ ಫ್ಯಾಮಿಲಿ ಒಟ್ಟಿಗೆ ಮಾತನಾಡುವಾಗ ಅವರು ಅರ್ಥ ಮಾಡ್ಕೊಳ್ತಾರೆ ದಟ್ ಉದ್ದೇಶ ಒಳ್ಳೆಯಿತು, ನಮ್ಮ ಪ್ರಯತ್ನ ಎಲ್ಲ ಒಳ್ಳೆಯಿತು. ಅವರ ಪೇಷಂಟಿಗೆ ಅವರಿಗೆ ಶಕ್ತಿ ಸಾಮರ್ಥ್ಯ ಇರಲಿಲ್ಲದಿದ್ದರೆ ಆ ಒಂದಿದ್ದಕ್ಕೆ ಆವಾಗ ಡಾಕ್ಟ್ರು ಆ ಆಯುಷ್ಯವನ್ನು ತೀರ್ಮಾನ ಮಾಡುವಂಥ ಶಕ್ತಿ ಇರುವುದಿಲ್ಲ. ಬಟ್ ಆ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಇರುತ್ತೆ. ಆ ಕಮ್ಯುನಿಕೇಷನ್ ಅಂದರೆ ಪೇಷಂಟ್ನವರೊಟ್ಟಿಗೆ ಆ ಟೈಮ್ ಸ್ಪೆಂಡ್ ಮಾಡೋದು, ಮಾತನಾಡೋದು, ಅವರಿಗೆ ಇದ್ರ ಬಗ್ಗೆ ವಿವರವಾಗಿ ತಿಳಿಸುವುದು, ಅದು ಜವಾಬ್ದಾರಿ ಕೂಡ ನಮಗೆ ತುಂಬ ಮುಖ್ಯ. ಸೊ ಈ 3 ಸಿಗಳು ಕನ್ಸರ್ನು, ನಮಗೆ ಕಮ್ಯುನಿಕೇಷನ್ನು ಮತ್ತು ಕಮರ್ಷಿಯಲೈಸೇಷನ್, ಈ 3 ನಾವು ತಿದ್ದುಪಡಿಸಿದರೆ ಜಗತ್ತಲ್ಲಿ ಎಲ್ಲ ನಾನು ಹೇಳೋದು ಅಸೋಸಿಯೇಷನ್ಗಳಲ್ಲಿ ಇದರಲ್ಲಿ ಚರ್ಚೆ ಮಾಡಿದರೆ ನಮಗೆ ಪರಿವರ್ತನೆಗಳು ಜಾಸ್ತಿ ಆಗುತ್ತೆ. ಇಂಥ ಅನ್ನೆಸೆಸರಿ ಪ್ರೊಸೀಜರ್ಗಳ ಚರ್ಚೆ ಕೂಡ ಬರಬಾರ್ದು ಹೇಳುವಂಥ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.